ಪ್ರತಿಯೊಬ್ಬರು ಪೊಲೀಸ್ ಸ್ನೇಹಿತರಾಗಿರಿ. ಡಿವೈಎಸ್ಪಿ ಮುರಳೀಧರ್. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ತರಬೇತಿ ಕಾರ್ಯಕ್ರಮ. ನ್ಯೂಸ್5ಗೆ ಸ್ವಾಗತ. ಅಪರಾಧ ತಡೆಯಲು ಸಾರ್ವಜನಿಕರು ಪೊಲೀಸರ ಜೊತೆ ಸಹಕರಿಸಬೇಕು. ಪ್ರತಿಯೊಬ್ಬ ನಾಗರಿಕರು ಪೊಲೀಸ್ ಸ್ನೇಹಿ ಆಗಿರಬೇಕು ಅಂತ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತಿಳಿಸಿದರು. ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸರಗಳ್ಳತನವನ್ನು ತಡಿಬೇಕಾದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರು ಸಹಕರಿಸಬೇಕು. ಹೀಗಾದರೆ ಬರುವ ದಿನಗಳಲ್ಲಿ ಇಂತಹ ಅಪರಾಧ ಕೃತ್ಯಗಳಾಗದಂತೆ ನೋಡಿಕೊಳ್ಳಬಹುದು. ಕಾನೂನಿನ ಬಗ್ಗೆ ಅಜ್ಞಾನ ಕ್ಷಮಾರ್ಹವಲ್ಲ. ಕಾನೂನು ಪಾಲನೆ ಎಲ್ಲರ ಕರ್ತವ್ಯ. ಅಪರಾಧ ಕೃತ್ಯ ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಅದು ನಾಗರಿಕ ಕರ್ತವ್ಯವೂ ಹೌದು. ಭಯರಹಿತ ವಾತಾವರಣದಲ್ಲಿ ಮಾತ್ರ ಮನಸ್ಸು ಅರಳಲು ಸಾಧ್ಯ. ಅಂಥ ವಾತಾವರಣ ನಿರ್ಮಾಣದಲ್ಲಿ ಸಮಾಜದ ಎಲ್ಲ ವರ್ಗದ ಜನರ ಪಾತ್ರವಿರಬೇಕು ಅಂದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು. ಮೆಕ್ಯಾನಿಕ್ಗಳು ತಮ್ಮ ಬಳಿ ವಾಹನ ಸರಿಪಡಿಸಿಕೊಳ್ಳಲು ಬರೋರಿಗೆ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಬೇಕು ಅಂದರು. ವಕೀಲರಾದ ಜಹರುದ್ದೀನ್ ಬರೀದ್ ಮಾತನಾಡಿ, ಈಗ ಪೊಲೀಸ್ ವ್ಯವಸ್ಥೆ ಜನಸ್ನೇಹಿಯಾಗಿದೆ. ಸಜ್ಜನ ಪೊಲೀಸರನ್ನು ಕಂಡು ಹೆದರಬೇಕಾಗಿಲ್ಲ. ಹೆದರಿಕೆ ಸಮಾಜಘಾತಕರಿಗೆ ಮಾತ್ರ ಇರ್ತದೆ. ಆದ್ದರಿಂದ ಕಾನೂನು ಪಾಲನೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಪೊಲೀಸ್ ಅಧಿಕಾರಿಗಳನ್ನು ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳಬಹುದು ಅಂದರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವತಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ತಾಲೂಕು ಅಧ್ಯಕ್ಷರಾದ ಎಂ ರಫೀಕ್, ಕಾರ್ಯದರ್ಶಿ ತಬರೇಜ್, ಗೌರವಾಧ್ಯಕ್ಷರಾದ ಅಸ್ಲಂ, ತಾಲೂಕು ಉಪಾಧ್ಯಕ್ಷರಾದ ಗೌಸ್, ಜಿಲ್ಲಾಧ್ಯಕ್ಷರಾದ ಖಾದರ್ ಪಾಷಾ, ಕರ್ನಾಟಕ ರಾಜ್ಯ ದ್ವಿಚಕ್ರ ವಾಹನ ತಂತ್ರಜ್ಞರು ಕಲಿಯೋಣ ಕಲಿಸೋಣ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ಬಲರಾಮ್, ಎಸ್ಎಸ್ ಫಿರೋಜ್ ಶಾ, ವಾಸಿಂ ಅಕ್ರಮ್, ಅನ್ಸರ್ ಪಾಷಾ, ಬಾಬಾ ಜಾನ್, ಸಾದಿಕ್, ಬಾಬು ಇಕ್ಬಲ್, ರಫೀಕ್, ಜೋಹರ್ ಪಾಷಾ, ರಸೂಲ್, ಎಂಜಿ ಬಾಬಾ, ಅಕ್ರಮ್, ಜಹೀರ್, ಫೈರೋಜ್ ಪಾಷಾ ಸೇರಿದಂತೆ ಹಲವರು ಭಾಗವಹಿಸಿದರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನ್ಯೂಸ್5.